ಸ್ನೇಹಿತರೆ, ಕನ್ನಡಿಗರು, ಕರ್ನಾಟಕದವರು ಎಲ್ಲರೂ ಈ ವಿಚಾರದಲ್ಲಿ ತಲೆ ತಗ್ಗಿಸ್ಲೇಬೇಕು. ಯಾಕೆ ಅಂತ ಕೇಳ್ತೀರಾ? ನೋಡಿ, ಉತ್ತರ ಭಾರತದಲ್ಲಿ ಒಂದು ಹೆಣ್ಮಗಳನ್ನ ಅತ್ಯಾಚಾರ ಮಾಡಿದ ಪಾಪಿ, 13 ವರ್ಷದ ಬಾಲಕಿಯನ್ನ ಒಬ್ಬ ಪಾಪಿ ಅತ್ಯಾಚಾರ ಮಾಡಿ ನೀರಲ್ಲಿ ಮುಳುಗಿಸ್ಬಿಟ್ಟಿರ್ತಾನೆ. ಆತನನ್ನ ಎನ್ಕೌಂಟರ್ ಮಾಡಿ ಒಡೆದು ಬಿಸಾಕ್ತಾರೆ. ನಾಯಿಯನ್ನು ಒಡೆದು ಬಿಸಾಕಿದಾಗೆ ಬಿಸಾಕಿದ್ರು. ಹಾಗೆ ಒಂದು 2-3 ವರ್ಷದ ಕೆಳಗೆ ಪ್ರಿಯಾಂಕಾ ಅನ್ನೋ ಒಂದು ಡಾಕ್ಟರ್ MBBS ಓದ್ತಾ ಇದ್ದಂತಹ ವಿದ್ಯಾರ್ಥಿನಿಯನ್ನ ಒಬ್ಬ ಅತ್ಯಾಚಾರ ಮಾಡಿ ಕೊಂದು ಹಾಕಿದ್ರೆ ಅವನನ್ನ ಪೊಲೀಸ್ ಆಂಧ್ರ ಪ್ರದೇಶದ ಪೊಲೀಸರು ಹೊಡೆದು ಬಿಸಾಕ್ತಾರೆ, ನಾಯಿಯನ್ನ ಹೊಡೆದು ಬಿಸಾಕಿದಾಗೆ. ಅದೇ ರೀತಿ ಈಗ ಕರ್ನಾಟಕದಲ್ಲಿ ಯಾಕೆ ಆಗ್ತಾ ಇಲ್ಲ? ಈವರೆಗೆ ಕರ್ನಾಟಕದಲ್ಲಿ ಅತ್ಯಾಚಾರ ಆಗಿರುವಂತಹ ಒಂದು ಹೆಣ್ಮಗಳಿಗಾದ್ರೂ ನೆಟ್ಟಿಗೆ ನ್ಯಾಯ ಸಿಕ್ಕಿದ್ಯಾ? ಅದರಲ್ಲೂ ಸೌಜನ್ಯ ಅನ್ನೋ ಹೆಣ್ಮಗಳಿಗೆ 13 ವರ್ಷದಿಂದ ಹೋರಾಟಗಾರರು ಹೋರಾಟಕ್ಕೆ ಇಳಿದಿದ್ದಾರೆ. ಇದು ಹಣದ ಪ್ರಭಾವವ, ರಾಜಕೀಯದ ಪ್ರಭಾವವ, ಯಾವ ಪ್ರಭಾವ ಬೇಕಾದ್ರೂ ಇರ್ಲಿ, ಆದ್ರೆ ಅತ್ಯಾಚಾರಿನೇ ಅಲ್ವಾ? ನೀವು ಹೇಳ್ಬೋದು, ಅಲ್ಲಿ ಏನೋ ಉತ್ತರ ಭಾರತದಲ್ಲಿ, ಆಂಧ್ರ ಪ್ರದೇಶಲ್ಲಿ ಇಲ್ಲೆಲ್ಲ ಯಾರೋ ಆಟೋ ಡ್ರೈವರು, ಇನ್ಯಾರೋ ಒಬ್ಬ ಕೂಲಿ ಕಾರ್ಮಿಕ, ಅದಕ್ಕೆ ಹೊಡೆದು ಬಿಸಾಕಿದ್ರು ಅಂತ. ಆದ್ರೆ ನೀವು ಒಂದು ಅರ್ಥ ಮಾಡ್ಕೊಳ್ಬೇಕು, ಯಾರು ಅತ್ಯಾಚಾರ ಮಾಡಿದ್ರು ಅದು ಅತ್ಯಾಚಾರನೇ ಅಲ್ವಾ? ಆ ವ್ಯಕ್ತಿಗೆ ಶಿಕ್ಷೆ ಆಗ್ಲೇಬೇಕಲ್ವಾ? ಈ ಹೆಣ್ಮಗಳು ಪ್ರಾಣ ಕಳ್ಕೊಂಡಿಲ್ವಾ? ಈಕೆದು ಮಾನ ಅಲ್ವಾ? ಇದನ್ನ ನಾವು ಪ್ರಶ್ನೆ ಮಾಡ್ಕೊಳ್ಬೇಕು. ಅಲ್ಲಿರುವ ಪೊಲೀಸರಿಗೆ ಇರುವ ತಾಕತ್ತು ಇಲ್ಲಿನ ಪೊಲೀಸ್ನವ್ರಿಗಿಲ್ವಾ? ಅಲ್ಲಿರುವ ರಾಜಕಾರಣಿಗಳಿಗಿರುವ ಶಕ್ತಿ ಇಲ್ಲಿರುವ ರಾಜಕಾರಣಿಗಳಿಗಿಲ್ವಾ? ಕನ್ನಡಿಗರು ಅಂತ ಹೇಳಿದ್ರೆ, ಅಥವಾ ಕನ್ನಡದ ಹೆಣ್ಮಗಳು ಅಂತ ಹೇಳಿದ್ರೆ ಅಷ್ಟೊಂದು ತಾತ್ಸಾರ ಯಾಕೆ ಇನ್ನೂ ನ್ಯಾಯ ಸಿಗ್ಲಿಲ್ಲ? ಈ ವಿಚಾರದಲ್ಲಿ ನಾನು ಉತ್ತರ ಭಾರತದವರನ್ನ ಅಪ್ರಿಶಿಯೇಟ್ ಮಾಡ್ತೇನೆ. ಆಕ್ಚುಲಿ ನನಗೆ ಹಿಂದಿ ಇಷ್ಟನೇ ಇಲ್ಲ, ಸ್ವಲ್ಪ ಕೂಡ ಹಿಂದಿ ಇಷ್ಟ ಇಲ್ಲ. ನಿರ್ಭಯ ಕೇಸಲ್ಲಿ ನೋಡಿ, ಕಾನೂನು ರೀತಿ ವರ್ಷ ತುಂಬಾ ಆಗಿರ್ಬೋದು, ಸುಮಾರು ವರ್ಷಗಳು ಕಳೆದಿರ್ಬೋದು, ಆದ್ರೆ ಎಲ್ಲರಿಗೂ ಶಿಕ್ಷೆ ಆಗಿದೆ. ಅಲ್ಲಿ ನಿರ್ಭಯ ಕೇಸ್ನಲ್ಲಿ ಆ ಹೆಣ್ಮಗಳಿಗೆ ನ್ಯಾಯ ಸಿಕ್ಕಿದೆ. ಆದ್ರೆ ಕರ್ನಾಟಕದಲ್ಲಿ 13 ವರ್ಷ ಕಳೆದೋಯ್ತು, ಇನ್ನು ಆ ಕೇಸ್ ಏನು ಅಂತಾನೆ ಕ್ರ್ಯಾಕ್ ಮಾಡಿಲ್ಲ. ಉದ್ದೇಶ ಪೂರ್ವಕವಾಗಿ ಕ್ರ್ಯಾಕ್ ಮಾಡ್ಲಿಲ್ವಾ, ಇಲ್ಲ ಕ್ರ್ಯಾಕ್ ಮಾಡಬಾರ್ದು ಅಂತ ಹೇಳಿ ಈ ವಿಚಾರವನ್ನ ಕ್ರ್ಯಾಕ್ ಮಾಡ್ಲಿಲ್ವಾ? ಅರ್ಥ ಆಗ್ತಾ ಇಲ್ಲ. ಯಾರು ಆರೋಪಿಗಳು ಮಾರ್ರೆ, ಅಟ್ಲೀಸ್ಟ್ ಇಂಥವ್ರು ಆರೋಪಿಗಳು ಅಂತಾದ್ರೂ ಒಂದು FIR ಬೇಡವಾ? ಯಾರೋ ಒಬ್ಬ ವ್ಯಕ್ತಿ ಮೇಲೆ ಆಗತ್ತೆ FIR, ಸಂತೋಷ್ ರಾವ್ ಅನ್ನೋನು, ಅದನ್ನ ಕೋರ್ಟೆ ಲಾಸ್ಟಿಗೆ ತೀರ್ಮಾನ ಕೊಡತ್ತೆ, ಇಲ್ಲ ಆತ ನಿರಪರಾಧಿ, ಆತ ಅನ್ನೆಸೆಸರಿಯಾಗಿ ಅಷ್ಟು ವರ್ಷ ಜೈಲಲ್ಲಿದ್ದ ಅಂತ. ಆಗಿದ್ಮೇಲೆ ಅಷ್ಟೂ ವರ್ಷಗಳು, ಈ 13 ವರ್ಷಗಳು ಒಬ್ಬ ಆರೋಪಿ ಅಥವಾ ಹಲವು ಆರೋಪಿಗಳು ನಮಗ್ ಗೊತ್ತಿಲ್ಲ. ಯಾಕಂದ್ರೆ ಸೌಜನ್ಯ ಇವತ್ತು ನಮ್ಮ ಜೊತೆನಲ್ಲಿ ಇಲ್ಲ. ಯಾರು ಅಂತ ಇವತ್ವರೆಗೂ ಹುಡುಕೆ ಇಲ್ಲ ಅಂತಂದ್ರೆ, ಇವತ್ತಿಗೂ ಸುಪ್ರೀಂ ಕೋರ್ಟ್ ಬಾಗಿಲು ತಟ್ಕೊಂಡು, ಹೈಕೋರ್ಟ್ ಬಾಗಿಲು ತಟ್ಕೊಂಡು ಅವ್ರ ಕುಟುಂಬ ಅಲ್ದಾಡ್ತಾ ಇದ್ರೆ, ಆ ಸೌಜನ್ಯ ಅನ್ನೋ ಹೆಣ್ಮಗಳ ಪರವಾಗಿ ಹೋರಾಟ ಮಾಡ್ತಾ ಇರೋರು ಇವತ್ತು ಗಡಿಪರ್ ಕೇಸ್ ಹಾಕ್ಸ್ಕೊಂಡು, ಇನ್ಯಾವುದೋ ಬೇರೆ ನಿಂದನೆ ಕೇಸ್ಗಳನ್ನ ಹಾಕೊಂಡು ಅವ್ರಿವತ್ತು ತಲೆ ತಪ್ಪಿಸ್ಕೊಂಡು ಓಡಾಟ ಮಾಡುವಂತಹ ಪರಿಸ್ಥಿತಿಯನ್ನ ತಂದಿಟ್ಟಿರುವಂಥದ್ದು ಯಾರು? ಫಸ್ಟ್ ಆಫ್ ಆಲ್, ಈ ಹೋರಾಟಗಾರರು ಯಾರಿದ್ದಾರೆ, ಯೂಟ್ಯೂಬರ್ಸು ಅಂಡ್ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಅಂಡ್ ಅದರ್ಸ್, ಇವರೆಲ್ಲ ಯಾಕೆ ಪಾಪ ಕೇಸ್ ಹಾಕ್ಸ್ಕೊಳ್ಬೇಕಾಗಿತ್ತು? ಯಾಕೆ ಪಾಪ ಇವತ್ತು ತಲೆ ತಪ್ಪಿಸ್ಕೊಂಡು ಓಡಾಡುವಂತ ಪರಿಸ್ಥಿತಿ? ಅವರನ್ನ ಈ ದುಸ್ಥಿತಿಗೆ ತಂದಿರೋಂಥದ್ದು ಯಾರು? ಇದೇ ಕರ್ನಾಟಕದ ಸಿಸ್ಟಮ್. ಉತ್ತರ ಭಾರತಕ್ಕಿಂತ ಕೆಟ್ಟೋದ್ವೇನ್ರಿ ನಾವು? ಉತ್ತರ ಭಾರತಕ್ಕಿಂತ ಹೆಚ್ಚು ಎಜುಕೇಶನ್ ಇದೆ ನಮ್ಮ ಕರ್ನಾಟಕದಲ್ಲಿ ಅನ್ಕೊಂಡ್ರೆ ಹೀಗೆ ಹಿಡಿದು ಬಿಸಾಕ್ಬೋದಿತ್ತು. ಇನ್ನು ಯಾರ ಅಪರಾಧಿ ಅನ್ನೋದೇ ಗೊತ್ತಿಲ್ಲ. ಚಾರ್ಜ್ ಶೀಟ್ ಆಗ್ಬೇಕಷ್ಟೇ, ತನಿಖೆ ಇನ್ನು ಮೊದ್ಲಿಂದ ಶುರು ಆಗ್ಬೇಕು. ಯಾಕಂದ್ರೆ ಮೊದ್ಲು ಆರೋಪಿಯನ್ನಾಗಿ ಸಂತೋಷ್ ರಾವನ್ನ ಮಾಡಿದ್ರು, ಆತ ಆರೋಪಿ ನಿರಪರಾಧಿ ಆಗೋದ ಇವಾಗ. ಈಗ ಇನ್ನು ಸೌಜನ್ಯ ಕೇಸು ಹೊಸತ್ತು. ಈಗ ನಿನ್ನೆ ಮೊನ್ನೆ ತಾನೇ ಏನೋ ಸೌಜನ್ಯನನ್ನ ಯಾರೋ ಪಾಪಿಗಳು ಅಥವಾ ಒಬ್ಬ ಪಾಪಿ ಹೀಗೆ ಎತ್ತಾಕೊಂಡೋಗಿ ಆಕೆಯನ್ನ ಅತ್ಯಾಚಾರ ಮಾಡಿ ಕೊಂದು ಹಾಕಿದಾನೆ. ಇಷ್ಟೇ ವಿಚಾರ. ಅದು ಹೊಸತು, ಏನೋ ಅಚ್ಚ ಹಸುರು ಅಂತಾರಲ್ಲ, ಹಂಗೆ ಕೇಸು ಅಚ್ಚ ಹಸುರಲ್ಲ, ಕೆಂಪು.
ಆಕೆಯ ರಕ್ತ, ಆಕೆಯ ಮಾನ, ಆಕೆಯ ಪ್ರಾಣ ಇನ್ನೂ ಕೆಂಪಾಗೇ ಇದೆ. ಇನ್ನು ಏನು ಅಂತಾನೆ ಗೊತ್ತಿಲ್ಲ. ಇನ್ನು ಫಸ್ಟಿಂದ ತನಿಖೆ ಆಗಿ ಆನಂತರ FIR ಆಗಿ FIR ಚಾರ್ಜ್ ಶೀಟ್ ಆಗಿ ಆರೋಪಿಗಳ ಬಂಧನ ಆಗಿ ಇದೆಲ್ಲ ಫಸ್ಟಿಂದ ಆಗ್ಬೇಕು. ಹೊಸತ್ತು. ಯಾಕಂದ್ರೆ ನಿನ್ನೆನೋ ಇಲ್ಲ ಇವತ್ತು ಬೆಳಗ್ಗೆನೋ ಸೌಜನ್ಯದು ಅತ್ಯಾಚಾರ ಆಗಿ ಆಕೆಯನ್ನ ಈ ರೀತಿಯಾಗಿ 6 ಇಂಚ್ ಮಣ್ಣು ತುಂಬಿಸಿ ಅಲ್ಲಿ ಬಿಸಾಕಿದ್ದಾರೆ. ಹೀಗೇನೆ ನಾವು ಅನ್ಕೊಳ್ಬೇಕು. ಯಾಕಂದ್ರೆ ಇನ್ನು ಏನು ಹೊಸದಾಗಿ ಏನು FIR ಆಗ್ಲಿಲ್ಲ, ತನಿಖೆ ಆಗ್ಲಿಲ್ಲ. ಫಸ್ಟ್ ತನಿಖೆ ಆಗ್ಬೇಕು, FIR ಆಗ್ಬೇಕು, ಆರೋಪಿಗಳನ್ನ ಬಂಧಿಸ್ಬೇಕು, ಇದೆಲ್ಲ ಆಗ್ಬೇಕಷ್ಟೆ. ಸೌಜನ್ಯ ನಿನ್ನೆನೋ ಇವತ್ತು ಬೆಳಗ್ಗೆನೋ, ನಿನ್ನೆ ಮಧ್ಯಾಹ್ನನೋ ಇವತ್ತು ಬೆಳಗ್ಗೆನೋ ಏನೋ ಆಗಿರೋ ತರ ಇದು ವಿಚಾರ. ಕರ್ನಾಟಕ ಪೊಲೀಸು ಯಾವ ಆಂಧ್ರ ಪೊಲೀಸ್ಗೂ ಕಮ್ಮಿ ಇಲ್ಲ, ಯಾವ ಉತ್ತರ ಭಾರತದ ಪೊಲೀಸ್ನವ್ರಿಗೂ ಖಂಡಿತ ಕಡಿಮೆ ಇಲ್ಲ. ಆದ್ರೆ ಮನ್ಸಿಲ್ಲ ಪೊಲೀಸ್ಗಲ್ಲ, ಇಲ್ಲಿರುವ ಸಿಸ್ಟಮಿಗೆ ಮನ್ಸಿಲ್ಲ. ಮನಸ್ಸಿದ್ದಿದ್ರೆ ಇಷ್ಟೊತ್ತಿಗಾಗ್ಲೇ ಕನ್ನಡದ ಹೆಣ್ಮಗಳು, ಕರ್ನಾಟಕದ ಹೆಣ್ಮಗಳು, ಅದರಲ್ಲೂ ತುಳುನಾಡಿನ ಹೆಣ್ಮಗಳು, ಒಬ್ಳು ವಿದ್ಯಾರ್ಥಿನಿ, ಒಬ್ಳು ಯುವ ಪ್ರತಿಭೆ ಆಗ್ತಾ ಇದ್ಲು. ಆಕೆಯನ್ನ ತಿಂದು ಮುಗಿಸಿದ ಪಾಪಿಗಳ ಮೇಲೆ ಇನ್ನೂ ತನಿಖೆ ಆಗಿಲ್ಲ. ವ್ಯಕ್ತಿಗಳು ಯಾರು ಅಂತಾನೆ ಟ್ರೇಸ್ ಮಾಡಲಿಲ್ಲ. ಇದು ನಮ್ಮ ಕರ್ನಾಟಕದ ಹಣೆ ಬರಹ. ಈ ಹಣೆ ಬರಹವನ್ನ ಸರಿ ಮಾಡೋರಾದ್ರೂ ಯಾರು? ಪ್ರಶ್ನೆ ಮಾಡಬೇಕು, ನಾವು ಕೇಳ್ತಾನೆ ಇರಬೇಕು. ಯಾಕಂದ್ರೆ ಕರ್ನಾಟಕದಲ್ಲಿ ಇನ್ನು ಮುಂದೆ ಕೂಡ ಯಾವ್ದಾದ್ರು ಅತ್ಯಾಚಾರ ಮಾಡಿದವರು ಸಿಕ್ಕಿದ್ರು ಹೀಗೆ ಬಿಟ್ಬಿಟ್ರೆ ಅಥವಾ ಹಿಡಿದೇ ಹೋದ್ರೆ ಅನ್ಐಡೆಂಟಿಫೈಡ್ ಅಂತ ಹೇಳ್ಬಿಟ್ಟು ಆಗ್ಬಿಟ್ರೆ ಹೇಗೆ? ಏನ್ C ರಿಪೋರ್ಟ್ ಹಾಕ್ಬಿಡ್ತೀರಾ ಹೆಂಗೆ? C ರಿಪೋರ್ಟ್ ಅಂದ್ರೆ ಯಾರು ಅಂತ ಗೊತ್ತೇ ಆಗ್ಲಿಲ್ಲ ನಮ್ಗೆ ಅಂತ ಹೇಳಿ ಈ ದುಸ್ಥಿತಿಗೆ ಕರ್ಕೊಂಡು ಬಂದಿರುವಂತಹ ನಮ್ಮ ಈ ಸಿಸ್ಟಮ್ ಅನ್ನ ನಾವು ಪ್ರಶ್ನೆ ಮಾಡ್ಲೇಬೇಕು. ತಪ್ಪೇ ಇಲ್ಲ. ಯಾಕಂದ್ರೆ ನಾನು ಒಬ್ಳು ಹೆಣ್ಮಗಳಿದ್ದೀನಿ, ಒಬ್ಳು ತಾಯಿ ಇದ್ದೀನಿ ನಾನು, ಅಲ್ವಾ? ಯಾರಿಗೂ ಈ ರೀತಿಯಾದ ಅನ್ಯಾಯ ಆಗಬಾರದು. ವಿರೋಧಿಗಳು ಸುಮಾರು ಇರ್ಬೋದು. ಸೌಜನ್ಯ ಕೇಸ್ ಮಾತಾಡಿದ ತಕ್ಷಣ ಅದರಲ್ಲಿ ಸಂತೋಷ್ ರಾವೇ ಅಪರಾಧಿ ಅಂತ ಹೇಳಿ ಒಂದಷ್ಟು ಜನ ವಕಾಲತ್ ಹಾಕೊಂಡು ಬರ್ಬೋದು. ನೀವುಗಳು ಕೋರ್ಟ್ಗೆ ಹೋಗಿ, ಸಂತೋಷ್ ರಾವೇ ಏನಾದ್ರೂ ಈ ಕೃತ್ಯವನ್ನ ಮಾಡಿದ್ದು ಹೌದು ಅಂತ ನಿಮ್ಮ ಹತ್ರ ಯಾವುದೇ ಸಾಕ್ಷಿಗಳು, ಆಧಾರಗಳು ಲೈಕ್ ಕೀರ್ತಿ, ವಸಂತ ಗಿಳಿಯಾರ್ ಎಕ್ಸೆಟ್ರಾ XYZ ಗಳಿದ್ರೆ ನೀವು ಹೋಗಿ ಅದನ್ನ ಅಟ್ಲೀಸ್ಟ್ ಸಾಬೀತು ಮಾಡಿ ಆತನನ್ನೇ ವಾಪಸ್ ಗಲ್ಗಾಕಿ, ನೋ ಇಶ್ಯೂಸ್. ಆದ್ರೆ ಬಿಟ್ಬಿಟ್ಟಿದಾರಲ್ಲ ಅಲ್ಲಿ. ಹಾಗಾದ್ರೆ ಅಪರಾಧಿ ಯಾರು? ಈ ಪ್ರಶ್ನೆ ನಿಮಗೂ ಮೂಡಿರುತ್ತೆ. ಯಾರು ಸಂತೋಷ್ ರಾವೇ ಅಪರಾಧಿ ಅಂತ ಹೇಳ್ತಾ ಇರೋರು, ಅಥವಾ ಸೌಜನ್ಯ ನ್ಯಾಯ ಸಿಗಬಾರದು ಅಂತ ಹೋರಾಟ ಮಾಡ್ತಾ ಇರೋರು, ಅದನ್ನ ಹೋರಾಟ ಅಂತ ಹೇಳಲ್ಲ, ಪರಚಾಟ ಮಾಡ್ತಾ ಇರೋರು, ದುಡ್ಡಿಗೆ ಮಾಡ್ತಾ ಇದ್ದೀರೋ ಇನ್ನೊಂದಕ್ಕೆ ಮಾಡ್ತಾ ಇದ್ದೀರೋ, ಒತ್ತಡನೋ ನನಗ್ ಗೊತ್ತಿಲ್ಲ. ಅರೆ ನ್ಯಾಯ ಸಿಗ್ಬೇಕಲ್ಲ. ಕೊಂದವರು ಯಾರು? ಇದಕ್ಕೆ ಉತ್ತರ ಸಿಗ್ಲೇಬೇಕಲ್ವಾ? ಈ ನಿಟ್ಟಿನಲ್ಲಿ ಎಲ್ರು ಆಲೋಚನೆ ಮಾಡಿ ಬೇರೆ ರಾಜ್ಯಗಳನ್ನ ನೋಡಿ ಕಲೀರಿ ಅಂತ ಹೇಳ್ತಾ, ಹೌದು ಅನ್ಸಿದ್ರೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡ್ಕೊಳ್ಳಿ. ಇನ್ಯಾವುದೇ ಹೆಣ್ಮಗಳಿಗೆ, ಕನ್ನಡದ ಹೆಣ್ಮಗಳಿಗೆ, ತುಳುನಾಡಿನ ಹೆಣ್ಮಕ್ಳಿಗೆ ಅನ್ಯಾಯ ಆಗಬಾರ್ದು ಅಂತ ಹೇಳಿ ನಾನು ಆ ನಿಟ್ಟಿನಲ್ಲಿ ಈ ವಿಡಿಯೋ ಮಾಡಿರೋದು. ನಿಮಗೂ ಹಂಗ ಅನಿಸ್ತಾ ಇದ್ರೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ.